ಬಟ್ಟೆ ತೊಳೆಯುವಂತಹ ಸಂದರ್ಭದಲ್ಲಿ 4 ಮಕ್ಕಳು ನಾಪತ್ತೆಯಾಗಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮಂಡ್ಯದ ಕೊಪ್ಪಲು ನಾಲೆಯಲ್ಲಿ 4 ಮಕ್ಕಳೇ ನಾಪತ್ತೆ ಪ್ರಕರಣ. ಚಿಕಿತ್ಸೆ ಫಲಿಸದೆ ಬಾಲಕಿ ಆಯಿಷಾ 14 ವರ್ಷ ಸಾವನ್ನಪ್ಪಿದ್ದಾರೆ. ಹನಿ, ಅಫ್ರೀನ್, ತರ್ಬೀಮ್ಗಾಗಿ ಈಗ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ಕೊಪ್ಪಲು ಬಳಿಯ ನಾಲೆಗೆ ಬಿದ್ದಿದ್ರು ಮಕ್ಕಳು. ಮೈಸೂರಿನ ಶಾಂತಿನಗರ ಮದರಸಾದಿಂದ ಈ 15 ಜನ ಮಕ್ಕಳು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮದರಸಾದ ಬಟ್ಟೆಯನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿತ್ತು. ಈ ಬಟ್ಟೆಯನ್ನು ತೊಳೆಯೋದಕ್ಕಂತಲೇ 15 ಜನ ಮಕ್ಕಳನ್ನು ಕರೆತಂದಿದ್ರಂತೆ. ಬಟ್ಟೆ ತೊಳೆಯುವಂತಹ ಸಂದರ್ಭದಲ್ಲಿ ಕಾಲು ಜಾರಿ ಬಾಲಕಿಯೊಬ್ಬರು ಬಿದ್ದು ನಾಪತ್ತೆಯಾಗಿರ್ತಾರೆ. ಕೊಚ್ಚಿ ಹೋಗ್ತಾ ಇದ್ದಂತಹ ಬಾಲಕಿಯನ್ನು ರಕ್ಷಣೆ ಮಾಡುವುದಕ್ಕೆ ಮತ್ತೆ 3 ಮಕ್ಕಳೇನಿದ್ರು ಅವರು ನೀರು ಪಾಲಾಗಿದ್ದಾರೆ. ಒಟ್ಟು 4 ಜನ, ಅದರಲ್ಲಿ ಈಗ ಒಬ್ಬರ ಮೃತದೇಹ ಸಿಕ್ಕಿದೆ. ಇನ್ನು 3 ಮೃತದೇಹಕ್ಕಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇರ್ಬೋದು ಸರ್. ಮದ್ರಸಿಂದ ಟೀಚರ್ಸ್ ಕರ್ಕೊ ಬಂದಿದ್ರು ಸರ್. ಆ ಬಟ್ಟೆ ಮ್ಯಾಟು ಇರುತ್ತಲ್ಲ ತೊಳಿಕಂತ ಕರ್ಕೊ ಬಂದಿದ್ರು. ಹೆಚ್ಚು ಕಡಿಮೆ ಒಂದು 10 ಹೇಳ್ತಾರೆ, 15 ಹೇಳ್ತಾರೆ, ಕೆಲವರು 20 ಹೇಳ್ತಾ ಇದ್ದಾರೆ. ಅದು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಅಂದರೆ ಒಂದು 15 ಜನ ಮಕ್ಕಳು ಇರ್ಬೋದು. ಯಾಕಂದರೆ ಅದರಲ್ಲಿ 13 ವರ್ಷ ಇದ್ದವರು ಇದ್ದಾರೆ, 14 ವರ್ಷದವ್ರು ಇದ್ದಾರೆ, 15 ವರ್ಷದವ್ರು ಇದ್ದಾರೆ. ಅದು ತೊಳೆಯುವಾಗ ಏನಾಗಿದೆ ಸರ್, ಒಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ ಸರ್. ಕಾಲು ಜಾರಿ ಬಿದ್ದಾಗ ಒಬ್ಬರು ಗಿಡಕ್ಕೆ ಹೋಗಿ ಅವ್ರ ಗಿಡಕ್ಕೆ ಹೋಗಿ ಟೋಟ್ಲು 6 ಜನ ನೀರಲ್ಲಿ ಬಿದ್ದಿದ್ದಾರೆ ಸರ್. ನೀರಲ್ಲಿ ಬಿದ್ದಾಗ ಸ್ಪಾಟಲ್ಲಿ ಆವಾಗ ಇಬ್ಬರಿಗೆ ಹಿಡಿದ್ರು ಸರ್. ಇಬ್ಬರು ಹಿಡ್ಕೊಂಡು ಮೈಸೂರು ಕರ್ಕೊಂಡು ಹೋಗಿದ್ರು. ರಾತ್ರಿ ಒಬ್ಬರು ಹೆಣ್ಮಗು ತೀರ್ಕೊಂಡಿದ್ದಾರೆ. ಮತ್ತು ಇಲ್ಲಿ 4 ಜನ ಇದ್ದಾರಲ್ಲ, 4 ಜನ ಆವಾಗ ಸ್ಪಾಟಲ್ಲಿ ಒಬ್ಬರು ತೀರ್ಕೊಂಡ್ರು. ಅವರು ಆವಾಗಲೇ ಕರ್ಕೊಂಡು ಹೋದರು. ಮತ್ತು ನೀರಲ್ಲಿ ರಾತ್ರಿ 9:30 10 ಗಂಟೆ ಆಗಿತ್ತು. ಒಂದು ಬಾಡಿ ಇದೇ ನಮ್ಮ ರಾಮಸ್ವಾಮಿ ಕೌಲಿಯಲ್ಲಿ ಸಿಕ್ಕಿದೆ ಸರ್ ಬಾಡಿ. ಇನ್ನೂ 2 ಬಾಡಿ ಹುಡುಕ್ತಾ ಇದ್ದಾರೆ ಸರ್. ಅವ್ರ ಮದ್ರಸರು ಒಬ್ಬರು ಇಲ್ಲ ಸರ್, ಒಬ್ಬರು ಇಲ್ಲ. ಎಲ್ಲ ಅವ್ರ ಕುಟುಂಬದವರು ಇವರು ಎಲ್ಲ ಶಾಂತಿನಗರ, ಮೈಸೂರು, ರಾಜನಗರ, ಗೌಸನಗರ ಇಲ್ಲೆಲ್ಲ ಮೈಸೂರಿಂದ ಬಂದಿದ್ದಾರೆ ಸರ್. ಮದರಸದ ಬಟ್ಟೆಯನ್ನು ತೊಳೆಯೋಕ್ಕೆ ಬಂದಂತಹ ಮಕ್ಕಳ ಪೈಕಿ ಇದೀಗ 4 ಮಕ್ಕಳು ಏನು ನೀರಿನಲ್ಲಿ ಮುಳುಗಿದ್ದಾರೆ. ಈ ಪೈಕಿ 2 ಸಾವನ್ನಪ್ಪಿದರೆ 2 ನಾಪತ್ತೆ ಆಗಿದ್ದಾರೆ. ಈ ಬಗ್ಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಬೋರೆ ಬಳಿ ಇರುವಂತಹ ಏನು ಕಾವೇರಿ ನದಿಯ ಪಕ್ಕದಲ್ಲಿರುವಂತಹ ಏನು ಕಾಲುವೆ ಬಳಿ ನಿನ್ನೆ ಮೈಸೂರಿನ ಶಾಂತಿನಗರದ ಮದರಸದ ಮಕ್ಕಳನ್ನು ಇಲ್ಲಿ ಮದರಸದ ಬಟ್ಟೆನ ತೊಳೆಯೋ ನಿಟ್ಟಿನಲ್ಲಿ ಕೂಡ 15 ಮಕ್ಕಳನ್ನು ಕರ್ಕೊಬಂದಿದ್ರು. ಈ ವೇಳೆಯಲ್ಲಿ ಮಕ್ಕಳು ಆರಂಭದಲ್ಲಿ ಓರ್ವ ಮಗು ಇಲ್ಲಿ ಕಾಲು ಜಾರಿ ಬೀಳುತ್ತೆ. ಇದಾದ ನಂತರವಾಗಿ ಆಕೆಯನ್ನು ಹಿಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ 3 ಪ್ರಯತ್ನ ಪಡ್ತಾರೆ. ಅವರು ಕೂಡ ಇದೀಗ ಕಾವೇರಿಯ ನದಿಯಲ್ಲಿ ಕಾಣೆಯಾಗಿದ್ದಾರೆ. ಈ ಪೈಕಿ 2ರನ್ನ ಹೊರತೆಗೆಯಲಾಗಿತ್ತು. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇದೀಗ 2ರಿಗಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆಯಿಷಾ 14 ವರ್ಷ ಇದೀಗ ಸಾವನ್ನಪ್ಪಿದ್ರೆ, ಅದೇ ಜೊತೆಗೆ ಅಫ್ರೀನ್ 13 ವರ್ಷ, ಆಕೆಯು ಕೂಡ ಸಾವನ್ನಪ್ಪಿದ್ದಾರೆ. ಇದೀಗ ತರ್ಬೀಮ್ 13 ವರ್ಷ ಮತ್ತು ಹನಿ 14 ವರ್ಷ, ಇವರಿಬ್ಬರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸ್ಥಳೀಯ ಈಜುಗಾರರು ಇಲ್ಲಿ ಧುಮುಕಿ ಹುಡುಕಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೋಟ್ನ ಸಹಾಯದ ಮೂಲಕವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳನ್ನು ಯಾಕೆ ಬಟ್ಟೆ ತೊಳೆಯೋಕ್ಕೆ ಅವ್ರನ್ನ ಕರ್ಕೊಬರುವಂಥ ಅನಿವಾರ್ಯತೆ ಏನಿತ್ತು ಕೂಡ ಈಗ ಪ್ರಶ್ನೆಯನ್ನು ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಮದರಸ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸೋ ನಿಟ್ಟಿನಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿತ್ತು. ಆದರೆ ಮದರಸದ ಬಟ್ಟೆಯನ್ನು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಕರ್ಕೊಬರುವಂಥ ಅನಿವಾರ್ಯತೆ ಏನಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಥಳೀಯರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಇದೀಗ 2 ಮಕ್ಕಳ ಒಂದು ಹುಡುಕಾಟವನ್ನು ಇಲ್ಲಿ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಒಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೋಟ್ನ ಮೂಲಕವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಥಳೀಯ ಈಜುಪಟುಗಳು ಕೂಡ ಅವರು ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ. ಒಟ್ಟಾರೆ ಮದರಸದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ತಂದೆ ತಾಯಿಗಳು ಕಳಿಸಿದ್ರು. ಆದರೆ ಇದೀಗ ಅವರನ್ನು ಕರ್ಕೊಬಂದು ಇಲ್ಲಿ ಬಟ್ಟೆ ತೊಳೆಯೋಕ್ಕೆ ಕರ್ಕೊಬಂದಂಥ ಸಂದರ್ಭದಲ್ಲಿ ಇದೀಗ 2 ಮಕ್ಕಳು ಸಾವನ್ನಪ್ಪಿದ್ರೆ, ಇನ್ನಿಬ್ಬರು ಮಕ್ಕಳು ಕಾಣೆಯಾಗಿದ್ದಾರೆ. ಇದೀಗ ಆಕ್ರೋಶವು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.